ಹಾಯ್ ಹಲೋ ಎವ್ರಿ ಒನ್, ವೆಲ್ಕಮ್ ಟು ಮೈ ಚಾನಲ್ ಸೃಷ್ಟಿ ಟ್ಯುಟೋರಿಯಲ್ ಫಾರ್ ಮ್ಯಾಥ್ಸ್. ನಾನು ನಿಮ್ಮ ಪರಶುರಾಮ್. ನಾನು ಈ ಒಂದು ವಿಡಿಯೋದಲ್ಲಿ ಕಾಂಪಿಟೇಟಿವ್ ಎಕ್ಸಾಮ್ ಬರೆಯೋರಿಗೆ ಹೆಲ್ಪ್ ಆಗುವ ರೀತಿಯಲ್ಲಿ, ಹಾಗೆಯೇ 5ನೇ ತರಗತಿಯ ವಿದ್ಯಾರ್ಥಿಗಳಿಗೆ ನವೋದಯ ಪರೀಕ್ಷೆ ಹಾಗೂ ಮೊರಾರ್ಜಿ ಪರೀಕ್ಷೆಗೆ ಗಣಿತ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಬೇಸಿಕ್ ಮ್ಯಾಥ್ಸಲ್ಲಿ ಅನುಪಾತಗಳು ಮತ್ತು ಸಮಾನುಪಾತ ಅಂತಕ್ಕಂಥ ಒಂದು ವಿಷಯವನ್ನು ಇಟ್ಕೊಂಡು ಈ ಒಂದು ವಿಡಿಯೋದಲ್ಲಿ ನಿಮ್ಮ ಜೊತೆಗೆ ಡಿಸ್ಕಷನ್ ಮಾಡ್ತಾ ಇದ್ದೀನಿ. ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಸ್ ಲೈಕ್ ಮಾಡಿ, ಶೇರ್ ಮಾಡಿ, ಜೊತೆಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಬನ್ನಿ ಫ್ರೆಂಡ್ಸ್, ಕ್ಲಾಸ್ ಶುರು ಮಾಡೋಣ. ಅನುಪಾತ ಮತ್ತು ಸಮಾನುಪಾತ. ಓಕೆ, ಇಲ್ಲಿ ಅನುಪಾತ ಅಂದರೆ ಏನು ಮತ್ತು ಸಮಾನುಪಾತ ಅಂದರೆ ಏನು ಅಂತಕ್ಕಂಥದ್ದನ್ನು ನಾವು ತಿಳ್ಕೊಬೇಕಾಗತ್ತೆ. ಅನುಪಾತ ಅಂತ ಹೇಳಿದರೆ ಇಲ್ಲಿ ರೇಷಿಯೋ ಅಂತ ಕರಿತೀವಿ ನಾವು. ಏನಂತ ಹೇಳ್ತೀವಿ? ರೇಷಿಯೋ. ಸಮಾನುಪಾತ ಅಂತ ಹೇಳಿದ್ರೆ ಪ್ರಪೋರ್ಷನ್ ಅಂತ ಕರಿತೀವಿ. ಓಕೆನಾ? ಸೊ ದಟ್ ರೇಷಿಯೋ ಅಂಡ್ ಪ್ರಪೋರ್ಷನ್ ಅಥವಾ ಅನುಪಾತ ಮತ್ತು ಸಮಾನುಪಾತದ ಬಗ್ಗೆ ನಾವು ಡಿಸ್ಕಷನ್ ಮಾಡಬೇಕಾದಾಗ, ಅನುಪಾತ ಅಂದರೆ ಏನಪ್ಪ ಅಂದರೆ ತುಂಬ ಸಿಂಪಲ್ ಆಗಿರ್ತಕ್ಕಂಥದ್ದು. ಸಜಾತಿಯ ಪರಿಮಾಣಗಳನ್ನು ಒಂದೇ ಅಳತೆಯಲ್ಲಿ ಹೋಲಿಸುವುದು, ಒಂದೇ ಅಳತೆಯಲ್ಲಿ ಇಲ್ಲದಿದ್ದರೆ ಒಂದೇ ಅಳತೆಗೆ ತಂದು ಹೋಲಿಸುವುದು ಅಂತ ಇದೆ. ಅಂದರೆ ಇಲ್ಲಿ ಪರಿಮಾಣಗಳನ್ನು ನಾವು ಹೇಳ್ತೀವಿ. ಅಂದರೆ ಉದಾಹರಣೆಗೆ 10 ಕಿಲೋಮೀಟರ್, 5 ಮೀಟರ್, ಇದು ಒಂದು ಪರಿಮಾಣ. ದೂರದ ಪರಿಮಾಣವನ್ನು ನಾವು ಕಿಲೋಮೀಟರ್ ಅಥವಾ ಮೀಟರ್ನಲ್ಲಿ ಹೇಳ್ತೀವಿ. ಹಾಗೆ ತೂಕದ ಪರಿಮಾಣವನ್ನು ನಾವೇನು ಹೇಳ್ತೀವಿ? ಗ್ರಾಮ್, kg, ಈ ರೀತಿ ಹೇಳ್ತೀವಿ. ಹೌದಾ? ಅದೇ ರೀತಿ ವಸ್ತುಗಳ ಸಂಖ್ಯೆಗಳನ್ನು ಹೇಳಬೇಕಾದ್ರೆ ಅರ್ಧ ಡಜನ್ನು, 1 ಡಜನ್ನು, ಈ ರೀತಿ ಹೇಳ್ತೀವಿ. ಇನ್ನು ಸಮಯವನ್ನು ಹೇಳಬೇಕಾದಾಗ ಸೆಕೆಂಡು, ನಿಮಿಷ, ಹಾಗೆಯೇ ಗಂಟೆಗಳಲ್ಲಿ ಹೇಳ್ತೀವಿ. ಇವೆಲ್ಲ ಏನಿವು ಪರಿಮಾಣಗಳು. ಸೊ ಈ ಒಂದು ಪರಿಮಾಣಗಳನ್ನು ಬಳಸ್ಕೊಂಡು ಅಳತೆಯಲ್ಲಿ ಹೋಲಿಸ್ತಕ್ಕಂಥದ್ದು, ಆ ಒಂದು ಪರಿಮಾಣಗಳನ್ನು ಒಂದೇ ಅಳತೆಯಲ್ಲಿ ಹೋಲಿಸಿ ಬರೀತಕ್ಕಂಥದ್ದನ್ನು ನಾವು ಅನುಪಾತ ಅಂತ ಕರಿತೀವಿ. ಅಕಸ್ಮಾತಾಗಿ ಒಂದೇ ಅಳತೆಯಲ್ಲಿ ಇಲ್ಲ ಅಂತ ಅಂದರೆ ಆಗ ಅವುಗಳನ್ನು ನಾವು ಒಂದೇ ಅಳತೆಗೆ ತಗೊಂಡು ಬಂದು ಆ ನಂತರ ಅದನ್ನು ಹೋಲಿಸಬೇಕಾಗತ್ತೆ. ಈಗ ಉದಾಹರಣೆಗೆ ನಮ್ಮ ಹತ್ರ ಒಂದು ಪ್ರಶ್ನೆ ಇದೆ. ರಾಮನ ಹತ್ತಿರ 6 ಗೋಲಿಗಳಿವೆ, ಭೀಮನಲ್ಲಿ 5 ಗೋಲಿಗಳಿವೆ. ಇವರಿಬ್ಬರ ಹತ್ತಿರ ಇರುವ ಗೋಲಿಗಳ ಅನುಪಾತವೆಷ್ಟು ಅಂತ ಪ್ರಶ್ನೆ. ಸೊ ಇಲ್ಲಿ ನೋಡಿದಾಗ ರಾಮನ ಹತ್ತಿರುವ ಗೋಲಿಗಳು ಅಂತಾನೆ ಕೊಟ್ಟಿದ್ದಾರೆ. ಇಲ್ಲೂ ಗೋಲಿ ಅಂತ ಇದೆ, ಇಲ್ಲೂ ಗೋಲಿ ಅಂತ, ಅಂದರೆ ಪರಿಮಾಣ ಒಂದೇ ಆಯಿತು. ಸೊ ಪರಿಮಾಣ ಒಂದೇ ಆದಾಗ ರಾಮನ ಹತ್ತಿರ ಇರುವ ಗೋಲಿಯನ್ನು 6 ಅಂತ ತಗೊಂಡು ಮಧ್ಯೆ ಈ ರೀತಿ 2 ಚುಕ್ಕೆ ಹಾಕಿದರೆ ಅನುಪಾತ ಅಂತ, ಅನುಪಾತವನ್ನು ಸೂಚಿಸುವ ಚಿಹ್ನೆ ಇದು. 6 ಅನುಪಾತ 5 ಅಂತ ಬರಿತೀವಿ ನಾವು. ಈ 6 ಅನುಪಾತ 5 ಅಥವಾ 6:5 ಅಂತ ಕರಿತೀವಿ. ಈ ಒಂದು 6 ಅನುಪಾತ 5 ಅಂತಕ್ಕಂಥದ್ದು ಏನು ಸೂಚಿಸುತ್ತೆ ಅಂದರೆ ಅವರಿಬ್ಬರ ಹತ್ತಿರುವ ಗೋಲಿಗಳ ಸಂಖ್ಯೆಯನ್ನು ಅನುಪಾತದಲ್ಲಿ ಈ ರೀತಿ ಬರಿಬಹುದು ನಾವು. ಓಕೆನಾ? ಹಾಗೆಯೇ ಇನ್ನೊಂದು ಹೇಳುತ್ತೆ, ವೀಣಾಳ ಹತ್ತಿರ ₹2.25 ಇದೆ, ಗೀತಾಳ ಹತ್ತಿರ 75 ಪೈಸೆ ಇದೆ, ಹಾಗಾದರೆ ಅನುಪಾತವೆಷ್ಟು ಅಂತ. ನೋಡಿ, ಇದನ್ನು ಕೊಟ್ಟಾಗ ಇಲ್ಲಿ ನೋಡಿದಾಗ, ಅಬ್ಸರ್ವ್ ಮಾಡಿದಾಗ ನಿಮಗೆ ಏನು ಗೊತ್ತಾಗ್ತಾ ಇದೆ ಅಂದರೆ ಅನುಪಾತದ ಪರಿಮಾಣಗಳು ಬೇರೆ ಬೇರೆ ಇದೆ. ನೋಡಿ, ವೀಣಾಳ ಹತ್ತಿರ ₹2.25 ಇದೆ. ವೀಣಾಳ ಹತ್ತಿರ ಇರುವಂತಹ ಹಣ ₹2.25. ಹೌದಾ? ಆದರೆ ಇಲ್ಲಿ ಇಷ್ಟು ಅಂತ ತಗೊಂತೀವಿ. ಇಲ್ಲಿ ಯಾರು ಮತ್ತೆ ಗೀತಾಳ ಹತ್ತಿರ ಇರುವಂತಹ ಹಣ ಎಷ್ಟಿದೆ? 75 ಪೈಸೆ ಅಂತ ಇದೆ. ಈಗ ಇಲ್ಲಿ ಪರಿಮಾಣಗಳು ಬೇರೆ ಬೇರೆ ಆದವು. ಇಲ್ಲಿ ₹2 ಅಂತ ಇದೆ, ಇಲ್ಲಿ ಪೈಸೆ ಇದೆ. ಸೊ ರೂನಲ್ಲಿ ಇರ್ತಕ್ಕಂಥದ್ದನ್ನು ನಾವು ಅಬ್ಸರ್ವ್ ಮಾಡಿರ್ಬೋದು. ನೀವೇನು ಅಂತ ಹೇಳಿದ್ರೆ ₹1ಗೆ 100 ಪೈಸೆ ಬರುತ್ತೆ. ಅದ್ರ ಪ್ರಕಾರ ತಗೊಂಡ್ರೆ ₹2.25 ನಾವು 2 × 100 ಅಂತ ತಗೊಳ್ತೀವಿ. ಅಂದರೆ ₹2 ಇದ್ದಿದ್ದನ್ನು ಪೈಸೆಗೆ ಕನ್ವರ್ಟ್ ಮಾಡಬೇಕು ಅಂದರೆ 100ರಿಂದ ಗುಣಾಕಾರ ಮಾಡಬೇಕಾಗತ್ತೆ. ಪ್ಲಸ್ ಇದಕ್ಕೆ 25 ಪೈಸೆಯನ್ನು ಕೂಡಬೇಕಾಗತ್ತೆ. ಆಗ ಏನು ಬರುತ್ತೆ? ಅದು ನೋಡಿ, 200, 2 × 100 200, 200 + 25 ಏನಾಗುತ್ತೆ? 225:75 ಅಂತ ಹೇಳ್ತೀವಿ ನಾವು. ಅಂದರೆ 225 ಅನುಪಾತ 75. ಈಗ ಏನಾಯ್ತು? ಇದು ಪರಿಮಾಣಗಳೀಗ ಸಮನಾಗಿದ್ದಾವೆ. ಸೊ ಈ ಸಮನಾಗಿರ್ತಕ್ಕಂಥ ಪರಿಮಾಣಗಳನ್ನು ನೀವೀಗ ಏನು ಮಾಡಬೇಕಂದ್ರೆ ಸಿಂಪ್ಲಿಫೈ ಮಾಡಬೇಕಾಗತ್ತೆ. ಸೊ ಸಿಂಪ್ಲಿಫೈ ಮಾಡಬೇಕು ಅಂತ ಹೇಳಿದ್ರೆ 25ರಿಂದ ಭಾಗಿಸ್ಬೋದು. ನೋಡಿ, ಇಲ್ಲಿ 25 ಮೂರಲೆ 75 ಬರುತ್ತೆ. ಹಾಗೆಯೇ ಇಲ್ಲಿ 25 9 225 ಬರುತ್ತೆ. ಇದನ್ನು ಇನ್ನೂ ಸಿಂಪ್ಲಿಫೈ ಮಾಡಿದ್ರೆ 3 1 3, 3 3 9. ನೋಡಿ, ಅಲ್ಲಿ ಏನಾಯಿತು? 3:1. ಇದು ಅವರಿಬ್ಬರ ನಡುವೆ ಇರ್ತಕ್ಕಂಥ ಹಣದ ಒಂದು ಅನುಪಾತ. ವೀಣಾ ಹಾಗೂ ಗೀತಾಳ ಹತ್ತಿರ ಇರುವ ಹಣದ ಅನುಪಾತ ಎಷ್ಟು ಬರುತ್ತೆ ಅಂದರೆ 3:1 ಅಂತೇಳಿ. ಈ ರೀತಿ ನಾವು ಪರಿಮಾಣಗಳು ಬೇರೆ ಬೇರೆ ಇದ್ದಾಗಲೂ ಕೂಡ ಆ ಪರಿಮಾಣಗಳನ್ನು ಸರಿ ಮಾಡಿಕೊಂಡು ಆ ನಂತರ ಅದನ್ನು ಅನುಪಾತದಲ್ಲಿ ಬರಿಬೇಕಾಗತ್ತೆ. ಸೊ ಇದನ್ನು ನಾವು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಳ್ಬಹುದು. ಇನ್ನು ನೆಕ್ಸ್ಟು ಸಮಾನುಪಾತ ಅಂತ ಇದೆ. ಸಮಾನುಪಾತ ಅಂತ ಹೇಳಿದರೆ ಏನು? ನೋಡಿ, ಸಮಾನುಪಾತದಲ್ಲಿ ಮೊದಲನೇ ಸಂಖ್ಯೆ ಮತ್ತು ಎರಡನೇ ಸಂಖ್ಯೆ
ಮತ್ತು ಈ ಅನುಪಾತಕ್ಕೆ ಸಮನಾಗಿರುವ 3 ಮತ್ತು 4ನೇ ಸಂಖ್ಯೆಗಳಿರುತ್ತವೆ. ಈಗ ಇಲ್ಲಿ ಉದಾಹರಣೆ ನೋಡ್ತಾ ಇದ್ದೀರಾ ನೋಡಿ, ಇಲ್ಲಿ ಇದು ಒಂದು ಅನುಪಾತ, ಇದು ಒಂದು ಅನುಪಾತ. ಈ ಎರಡು ಅನುಪಾತಗಳ ಮಧ್ಯೆ 2 ಚುಕ್ಕಿ ಇಟ್ಟರೆ ಇದೇನು ತೋರಿಸುತ್ತೆ ಅಂದರೆ ಸಮಾನುಪಾತ ಅಂತಾರೆ. ಒಟ್ಟು ಇಲ್ಲಿ 4 ಪದಗಳು ಬರ್ತವೆ. ಅನುಪಾತದಲ್ಲಿ ಕೇವಲ 2 ಪದಗಳು ಬಂದರೆ ಸಮಾನುಪಾತದಲ್ಲಿ 4 ಪದಗಳು ಬರ್ತವೆ. ಸೊ ಇದು ಮೊದಲನೇ ಪದ, ಇದು ಎರಡನೇ ಪದ, ಇದು ಮೂರನೇ ಪದ, ಇದು 4ನೇ ಪದ. ಇದನ್ನ ಹೇಗೆ ಓದಬೇಕು ಅಂದರೆ 4:3 ಸಮಾನುಪಾತ 8:6, ಅಥವಾ ಇಂಗ್ಲೀಷಲ್ಲಿ ಹೇಳೋದಾದರೆ 4:3 8:6 ಅಂತ ಹೇಳ್ತೀವಿ. ಅಂದರೆ 3:1 15:5 ಅಂತ ಆಯ್ತು. ಈ ರೀತಿಯಲ್ಲಿ ಸಮಾನುಪಾತದಲ್ಲಿ 4 ಪದಗಳು ಬರ್ತವೆ. ಈ 4 ಪದಗಳ ನಡುವೆ ಇರ್ತಕ್ಕಂಥ ಒಂದು ಸಂಬಂಧ ಹೆಂಗಿರುತ್ತಪ್ಪ ಅಂತ ಹೇಳಿದ್ರೆ, ಈ ಒಂದು ಸಮಾನುಪಾತವನ್ನು ಜನರಲಿ A:B C:D ಅಂತ ಹೇಳ್ತೀವಿ ನಾವು. ಹೀಗೆ ಬರ್ಕೊಂಡಾಗ ಇಲ್ಲಿ ಮೊದಲನೇ ಪದ, ಇದು ಕೊನೆಯ ಪದ, 4ನೇ ಪದ. ಈ ಮೊದಲನೇ ಪದ ಮತ್ತು 4ನೆಯ ಪದದ ಗುಣಲಬ್ಧ ಮಧ್ಯದಲ್ಲಿರುವಂತಹ 2 ಪದಗಳ ಗುಣಲಬ್ಧಕ್ಕೆ ಸಮನಾಗಿರುತ್ತೆ. ಅಂದರೆ ಮೊದಲನೇ ಪದ ಮತ್ತು ಕೊನೆಯ ಪದದ ಗುಣಲಬ್ಧವು ಮಧ್ಯದ 2 ಪದಗಳ ಗುಣಲಬ್ಧಕ್ಕೆ ಸಮನಾಗಿರುತ್ತೆ. ಇದು ಸಮಾನುಪಾತ. ಇದು ಯಾವ ಒಂದು ಅನುಪಾತದಲ್ಲಿ ಈ ಒಂದು ಕಂಡೀಷನ್ ಇರುತ್ತೋ ಅದನ್ನು ನಾವು ಸಮಾನುಪಾತ ಅಂತ ಕರಿಬೇಕಾಗತ್ತೆ. ಸೊ ಇದ್ರ ಪ್ರಕಾರ ನಾವು ಇದನ್ನು ಅಬ್ಸರ್ವ್ ಮಾಡಿದರೆ ನೋಡಿ, 3 ಮತ್ತು 5 ಗುಣಾಕಾರ ಮಾಡಿದರೆ 3 × 5 ಬರುತ್ತೆ. ಈ ಕಡೆ 1 ಮತ್ತು 5 ಮೇಲ್ಗಡೆ ಇರುವ ಮಧ್ಯೆ ಇರುವ ಪದಗಳು 1 × 5 ಮಾಡಿದರೆ ನೋಡಿ ಇಲ್ಲಿ ಏನು ಬರ್ತಾ ಇದೆ, 3 5 15 ಬರುತ್ತೆ. ಇದು 15, 1 15 15 ಸಮ ಬಂತಲ್ವಾ. ಸೊ ಈ ರೀತಿ ಸಮ ಬಂದಿದೆ ಅಂದರೆ ಇದು ಸಮಾನುಪಾತ. ಇದನ್ನು ಕೂಡ ನೀವು ಟೆಸ್ಟ್ ಮಾಡೋದಾದರೆ ಮೊದಲನೇ ಪದ 4 ಇದೆ, ಕೊನೆಯ ಪದ 6 ಇದೆ. ಸೊ ಇಲ್ಲಿ ಮಧ್ಯದ ಪದಗಳು 3 × 8. ಈಗ 4 6 24 ಬರುತ್ತೆ, 8 3 24 ಬರುತ್ತೆ. ಸೊ ಇಲ್ಲಿ ಆ ಮೊದಲ ಮತ್ತು ಕೊನೆಯ ಪದದ ಗುಣಲಬ್ಧವು ಮಧ್ಯೆ ಇರುವ 2 ಪದಗಳ ಗುಣಲಬ್ಧಕ್ಕೆ ಸಮನಾಗಿರೋದ್ರಿಂದ ಇದು ಕೂಡ ಏನಾಗಿರುತ್ತೆ, ಸಮಾನುಪಾತವಾಗಿರುತ್ತೆ. ಅಂದರೆ ಪ್ರಪೋರ್ಷನ್ ಆಗಿರುತ್ತೆ ಅಂತ ನಾವು ಸುಲಭವಾಗಿ ತಿಳ್ಕೊಳ್ಬಹುದು. ಓಕೆನಾ ಫ್ರೆಂಡ್ಸ್? ಸೊ ಈ ಸಮಾನುಪಾತಗಳನ್ನು ಆಧರಿಸಿ ಪ್ರಪೋರ್ಷನಲ್ಲಿ ಬರ್ತಕ್ಕಂಥ ಒಂದು ಕಂಡೀಷನ್ ನಾವೇನು ತಿಳ್ಕೊಂಡ್ವಿ, ಈಗ ಕಂಡೀಷನನ್ನು ಆಧರಿಸಿ ಇಲ್ಲಿ ಒಂದು ಪ್ರಶ್ನೆಯನ್ನು ಬರುತ್ತೆ. ಆ ಪ್ರಶ್ನೆಗೆ ಉತ್ತರವನ್ನು ಕಂಡುಹಿಡಿತಕ್ಕಂಥದ್ದನ್ನು ನೋಡೋಣ ನಾವೀಗ. ಒಂದು ಶಾಲೆಯಲ್ಲಿ ಹುಡುಗ ಮತ್ತು ಹುಡುಗಿಯರ ಅನುಪಾತ 5:3. ಹುಡುಗರ ಸಂಖ್ಯೆ 30 ಆದರೆ ಹುಡುಗಿಯರ ಸಂಖ್ಯೆ ಎಷ್ಟು ಅಂತ ಕೊಟ್ಟಿದ್ದಾರೆ. ನೋಡಿ ಇಲ್ಲಿ ನೀವು ಹೆಂಗೆ ಬರ್ಕೊಳ್ಬೇಕಾಗತ್ತೆ ಅಂದರೆ, ಅನುಪಾತ ಕೊಟ್ಟಿದ್ದಾರೆ 5:3. ಹುಡುಗ ಮತ್ತು ಹುಡುಗಿಯರ ಅನುಪಾತ 5:3 ಇದೆ. ಆ ನಂತರದಲ್ಲಿ ಹುಡುಗರ ಸಂಖ್ಯೆ ಕೊಟ್ಟಿದ್ದಾರೆ 30, ಹುಡುಗಿಯರ ಸಂಖ್ಯೆ ಎಷ್ಟು ಅಂತ ಕಂಡುಹಿಡಿಯಕ್ಕೆ ಕೇಳಿದ್ದಾರೆ. ಸೊ ಹುಡುಗಿಯರ ಸಂಖ್ಯೆಯನ್ನು ಕಂಡುಹಿಡಿಯಬೇಕಾದಾಗ ನೀವು ಅದನ್ನು ಎಕ್ಸ್ ಅಂತ ಕನ್ಸಿಡರ್ ಮಾಡಿದರೆ, ಸಪೋಸ್ ಈಗ ಇದು ಆ್ಯಕ್ಚುಲಿ ಸಮಾನುಪಾತದಲ್ಲಿ ಇರುತ್ತೆ. ಹೆಂಗಿರುತ್ತಪ್ಪ ಅಂತ ಹೇಳಿದರೆ, ಗಂಡು ಮಕ್ಕಳ ಸಂಖ್ಯೆ ಮತ್ತು ಹೆಣ್ಣು ಮಕ್ಕಳ ಸಂಖ್ಯೆ ಏನಾಗ್ತಾ ಹೋಗುತ್ತೆ ಅಂದರೆ ಅನುಪಾತದಲ್ಲಿ ಇನ್ಕ್ರೀಸ್ ಆಗ್ತಾ ಹೋದರೆ ಆ ಗಂಡು ಮಕ್ಕಳ ಸಂಖ್ಯೆನೂ ಕೂಡ ಇನ್ಕ್ರೀಸ್ ಆಗ್ತಾ ಬರುತ್ತೆ. ಇದರ ಆಧಾರದ ಮೇಲೆ ಇಲ್ಲಿ ಇದು ಒಂದು ಸಮಾನುಪಾತದಲ್ಲಿದೆ ಅಂತ ಕನ್ಸಿಡರ್ ಮಾಡಿದಾಗ ಮೊದಲ ಮತ್ತು ಕೊನೆಯ ಪದಗಳ ಗುಣಲಬ್ಧವು ನಡುವಿರುವ 2 ಪದಗಳ ಗುಣಲಬ್ಧಕ್ಕೆ ಸಮನಾಗಿರುತ್ತೆ ಅಂತ ಕನ್ಸಿಡರ್ ಮಾಡಿದಾಗ ನೋಡಿ 5 × x ಅಂತ ತಗೊಳ್ಬೇಕಾಗತ್ತೆ. ಸೊ 5 × x = ಏನಾಗುತ್ತೆ, 3 × 30, 3 × 30. ಈಗ ನೀವು ಎಕ್ಸ್ ಮಾತ್ರ ಇಲ್ಲೇ ಇಟ್ಕೊಂಡು 5 ಈ ಕಡೆ ತಗೊಂಡು ಬಂದರೆ ಇಂಟು ಇದ್ದಿದ್ದು ಲೆಫ್ಟ್ ಸೈಡಿಗೆ ಬಂದ ರೈಟ್ ಸೈಡಿಗೆ ಬಂದಾಗ ಡಿವೈಡೆಡ್ ಬೈ ಆಗುತ್ತೆ. ಆಗ 3 × 30 / 5 ಅಂತ ನೀವು ಸುಲಭವಾಗಿ ಹೇಳ್ಬೋದಾಗಿದೆ. ಆಗ 5 ರಿಂದ 30 ಭಾಗಿಸಿದ್ರೆ 5 6 30 ಬರುತ್ತೆ. ಸೊ ಎಕ್ಸ್ ಏನು ಬಂತು, 3 ಮತ್ತು 6 ಗುಣಾಕಾರ ಮಾಡಿದ್ರೆ 18 ಬರ್ತಾ ಇದೆ. ಸೊ ಈ ಅರ್ಥ ಏನು ಅಂತ ಹೇಳಿದ್ರೆ, ಹುಡುಗಿಯರ ಸಂಖ್ಯೆ, ಯಾರ ಸಂಖ್ಯೆ, ಹುಡುಗಿಯರ ಸಂಖ್ಯೆ ಇಲ್ಲಿ 18, ಹುಡುಗಿಯರ ಸಂಖ್ಯೆ 18 ಅಂತ ಅರ್ಥವನ್ನು ಕೊಡುತ್ತೆ. ಹುಡುಗರ ಸಂಖ್ಯೆ 30 ಆದರೆ ಹುಡುಗಿಯರ ಸಂಖ್ಯೆ 18 ನಾವು ಸುಲಭವಾಗಿ ಕಂಡುಹಿಡಿಬಹುದು. ಸೊ ಇದು ಸಮಾನುಪಾತದಲ್ಲಿರೋದ್ರಿಂದ ಈ ಒಂದು ನಿಯಮವನ್ನು ಬಳಸ್ಕೊಂಡು, ಸೊ ಈ ನಿಯಮ ಗೊತ್ತಿರಬೇಕು ಏನು ಅಂದರೆ, ಒಂದು ಸಮಾನುಪಾತದಲ್ಲಿ ಬರುವ 4 ಪದಗಳಲ್ಲಿ ಮೊದಲ ಮತ್ತು ಕೊನೆಯ ಪದದ ಗುಣಲಬ್ಧವು ಮಧ್ಯದ 2 ಪದಗಳ ಗುಣಲಬ್ಧಕ್ಕೆ ಸಮನಾಗಿರುತ್ತೆ ಅಂತಕ್ಕಂತಹ ಒಂದು ನಿಯಮ ನಮ್ಗೆಲ್ರಿಗೂ ಕೂಡ ಗೊತ್ತಿರಬೇಕು. ಓಕೆ, ಎರಡನೇ ಪ್ರಶ್ನೆ, ಇನ್ನೊಂದು ಪ್ರಶ್ನೆಯನ್ನು ನೋಡೋಣ ನಾವೀಗ ಎಕ್ಸಾಂಪಲ್ ತಗೊಂಡು. ಹಾಲು ಮತ್ತು ನೀರಿನ ಪ್ರಮಾಣ 5:2. ನೀರಿನ ಪ್ರಮಾಣ 12 ಲೀಟರ್ ಆದರೆ ಹಾಲಿನ ಪ್ರಮಾಣ ಎಷ್ಟು ಅಂತ ಪ್ರಶ್ನೆ. ನೋಡಿ ಇದು ಕೂಡ ಅಷ್ಟೇ, ಹಿಂದಿನ ಲೆಕ್ಕವನ್ನು ಮಾಡಿದ ರೀತಿಯಲ್ಲಿ ಹಾಲು ಮತ್ತು ನೀರಿನ ಪ್ರಮಾಣದ ಒಂದು ಅನುಪಾತವನ್ನು ಕೊಟ್ಟಿದ್ದಾರೆ. ಎಷ್ಟಿದೆ, 5:2. ಇದು 5 ಹಾಲಿನ ಪ್ರಮಾಣ, 2 ಅನ್ನೋದು ನೀರಿನ ಪ್ರಮಾಣ. ಅವ್ರು ಹೇಳ್ತಾರೆ ನೀರಿನ ಪ್ರಮಾಣ 12 ಲೀಟರ್
ಅದರ ಅರ್ಥ ಏನಾಗುತ್ತೆ, ಇಲ್ಲಿ ಹಾಲಿನ ಪ್ರಮಾಣ ಅವ್ರು ಕೊಟ್ಟಿಲ್ಲ. ನೀವು ಹಾಲಿನ ಪ್ರಮಾಣ ಕಂಡುಹಿಡಿಬೇಕಾದಾಗ ಈ ಜಾಗದಲ್ಲಿ ಎಕ್ಸ್ ಅಂತ ತಗೊಂಡ್ರೆ ನೀರಿನ ಪ್ರಮಾಣ 12 ಅಂತ ಅವರೇ ಕೊಟ್ಟಿದ್ದಾರೆ. ಸೊ ಈಗ ಮತ್ತೆ ನೀವು ಮೊದಲ ಮತ್ತು ಕೊನೆಯ ಪದಗಳ ಗುಣಲಬ್ಧ ಹಾಗೇನೆ ಮಧ್ಯದ ಪದಗಳ ಗುಣಲಬ್ಧವನ್ನು ಆಯ್ಕೆ ಮಾಡ್ಕೊಂಡ್ರೆ ಇಲ್ಲಿ ನೋಡಿ 2 ಇಂಟು ಎಕ್ಸ್ ಈಸ್ ಈಕ್ವಲ್ ಟು 5 ಇಂಟು 12 ಆಗುತ್ತೆ. ಈಗ ನಿಮಗೆ ಎಕ್ಸ್ನ ಬೆಲೆ ಬೇಕು ಅಂದಾಗ 2 ಈ ಕಡೆ ತೊಗೊಂಡು ಬಂದರೆ 5 ಇಂಟು 12 ಡಿವೈಡೆಡ್ ಬೈ 2 ಆಗುತ್ತೆ. ಸೊ 2ರಿಂದ 12ನ ಭಾಗಾಕಾರ ಮಾಡಿದ್ರೆ 2 ಆರ್ಲೆ 12 ಆಗುತ್ತೆ. ಇದರ ಅರ್ಥ 5 ಆರ್ಲೆ 30 ಅಂತೇಳಿ. ಇದರ ಅರ್ಥ ಏನು, ಹಾಲಿನ ಪ್ರಮಾಣ ಎಷ್ಟಿರುತ್ತೆ, ಹಾಲಿನ ಪ್ರಮಾಣ 30 ಲೀಟರ್ ಅಂತ. ಹಾಲಿನ ಪ್ರಮಾಣ ಎಷ್ಟಿರುತ್ತೆ, 30 ಲೀಟರ್ ಆಗಿರುತ್ತೆ ಅಂತೇಳಿ ನಾವು ಸುಲಭವಾಗಿ ತಿಳ್ಕೊಳ್ಬಹುದು. ಓಕೆ, ಇನ್ನೊಂದು ಪ್ರಶ್ನೆ ಇದೆ. 3 ಪೆನ್ ಮತ್ತು 5 ಪೆನ್ಸಿಲ್ಗಳ ಬೆಲೆ ರು 14 ಆದರೆ 12 ಪೆನ್ ಮತ್ತು 20 ಪೆನ್ಸಿಲ್ಗಳ ಬೆಲೆ ಎಷ್ಟು ಅಂತ. ನೋಡಿ ಇಲ್ಲಿ 3 ಪೆನ್ 5 ಪೆನ್ಸಿಲ್, 3 ಪೆನ್ 5 ಪೆನ್ಸಿಲ್ಗಳ ಬೆಲೆ 14 ರೂಪಾಯಿ. 12 ಪೆನ್ ಮತ್ತು 20 ಪೆನ್ಸಿಲ್ಗಳ ಬೆಲೆ ಎಷ್ಟು ಅಂತ ಪ್ರಶ್ನೆ. ಇಲ್ಲಿ ನೀವು ಅಬ್ಸರ್ವ್ ಮಾಡಿದಾಗ ನೋಡಿ 3 ಪೆನ್ ಇದೆ, ಪೆನ್ಗಳ ಒಂದು ರೇಷಿಯೋವನ್ನು ಕನ್ಸಿಡರ್ ಮಾಡಿದ್ರೆ ನೋಡಿ ಪೆನ್ 3 ಇದೆ, ಇಲ್ಲಿ ಏನಿದೆ ಪೆನ್ನು 12 ಇದೆ. ಓಕೆನಾ. ಪೆನ್ಸಿಲ್ಗಳನ್ನು ಆಯ್ಕೆ ಮಾಡ್ಕೊಂಡಾಗ ಇಲ್ಲಿ 5 ಪೆನ್ಸಿಲ್ ಇದೆ, ಈ ಕಡೆ ಪೆನ್ಸಿಲ್ ಎಷ್ಟಿದೆ 20 ಇದೆ. ಸೊ ಇದು ಸಮಾನುಪಾತದಲ್ಲಿ ಇದೆಯಾ ಅಂತ ಚೆಕ್ ಮಾಡ್ಕೋಬೇಕು ನೀವು. ನೋಡಿ ಇಲ್ಲಿ ಕೊನೆಯ ಪದಗಳನ್ನು ಗುಣಾಕಾರ ಮಾಡಿದಾಗ 3 ಇಂಟು 20 ಬರುತ್ತೆ. ಇವುಗಳನ್ನು ಗುಣಾಕಾರ ಮಾಡಿದರೆ 12 ಇಂಟು 5 ಮಧ್ಯದ ಪದಗಳು. ಸೊ 20 ಇಂಟು 3 ಮಾಡಿದರೆ 60 ಬರುತ್ತೆ, 12 ಇಂಟು 5 ಮಾಡಿದರೆ 60 ಬರುತ್ತೆ. ಅಲ್ಲಿಗೆ ಇದು ಸಮಾನುಪಾತದಲ್ಲಿದೆ ಅಂತ ಆಯಿತು. ಸೊ ಅಲ್ಲಿಗೆ ಸಮಾನುಪಾತದಲ್ಲಿದೆ ಅಂತ ಹೇಳಿದರೆ ಅದರ ಅರ್ಥ ಏನಾಗುತ್ತೆ, ಈಗ ನೀವೇನು ಮಾಡಬೇಕಾಗತ್ತೆ, ಇವುಗಳನ್ನು ತಗೊಳ್ಬೇಕು. 3 ಮತ್ತು 5 ಪೆನ್ಸಿಲ್ಗಳ ಬೆಲೆ ಎಷ್ಟು ಕೊಟ್ಟಿದ್ದಾರೆ, 14 ಕೊಟ್ಟಿದ್ದಾರೆ. ಓಕೆನಾ. ಸೊ ಇವು ಸಮಾನುಪಾತದಲ್ಲಿದೆ ಅಂತ ಅಂದಾಗ ಇವೆರಡರಲ್ಲಿ ನೀವು ಯಾವುದಾದ್ರೂ ಆಯ್ಕೆ ಮಾಡ್ಕೊಳ್ಬೋದು. ಪೆನ್ ಆದರೂ ಆಯ್ಕೆ ಮಾಡ್ಕೊಳ್ಳಿ, ಪೆನ್ಸಿಲ್ನಾದರೂ ಆಯ್ಕೆ ಮಾಡ್ಕೊಳ್ಳಿ. ಈಗ ಫಾರ್ ಎಕ್ಸಾಂಪಲ್ ನಾನು 3:12 ಪೆನ್ಗಳ ಒಂದು ಬೆಲೆಯನ್ನು ಕನ್ಸಿಡರ್ ಮಾಡ್ತೀನಿ. ಇಲ್ಲಿ 3:12 ಇದೆಯಲ್ಲ, 3 ಪೆನ್ನು ಮತ್ತು ಇನ್ನೊಂದು ಯಾವುದು, ಇಲ್ಲಿ 12 ಪೆನ್ ಇದೆ. ಸೊ 3 ಪೆನ್ನಿನ ಬೆಲೆ 14 ರೂಪಾಯಿ ಅಂತ ಆಯ್ಕೆ ಮಾಡ್ಕೊಂಡ್ರೆ 12 ಪೆನ್ನಿನ ಬೆಲೆ ಎಷ್ಟು ಅಂತ ಕಂಡುಹಿಡಿಬೇಕು ನೀವು. ಇದನ್ನು ಎಕ್ಸ್ ಅಂತ ಕನ್ಸಿಡರ್ ಮಾಡಿದ್ರೆ ನೋಡಿ ಇಲ್ಲಿ ಈ ರೀತಿ ಬರುತ್ತೆ. ಸೊ ಆಗ ನೀವು 3 ಇಂಟು ಎಕ್ಸ್ ಈಸ್ ಈಕ್ವಲ್ ಟು 12 ಇಂಟು 14 ತಗೊಳ್ಬೇಕಾಗತ್ತೆ. ಆಗ ಎಕ್ಸ್ ಈಸ್ ಈಕ್ವಲ್ ಟು 3 ಈ ಕಡೆ ತಗೊಂಡು ಬಂದಾಗ 12 ಇಂಟು 14 ಮಾಡಿದ್ರೆ ಏನು ಬರುತ್ತೆ, ಡಿವೈಡೆಡ್ ಬೈ 3. 3 ಒಂದ್ಲೆ 3, 4 12. ಸೊ ಎಕ್ಸ್ ಈಸ್ ಈಕ್ವಲ್ ಟು ಏನಾಗುತ್ತೆ, ಅವಾಗ 4 ಮತ್ತು 14 ಗುಣಾಕಾರ ಮಾಡಬೇಕಾಗತ್ತೆ. ಸೊ 4 ಮತ್ತು 14 ಗುಣಾಕಾರ ಮಾಡಿದರೆ ಎಷ್ಟು ಬರುತ್ತೆ, 4 4 16, 4 1 4 1 5, 56 ರೂಪಾಯಿ ಆಗುತ್ತೆ. ಓಕೆನಾ. ಅಂದರೆ 12 ಪೆನ್ ಮತ್ತು 20 ಪೆನ್ಸಿಲ್ಗಳ ಬೆಲೆ 56 ರೂಪಾಯಿ ಆಗುತ್ತೆ ಅಂತ ನಾವು ಸುಲಭವಾಗಿ ಹೇಳ್ಬಹುದು. ಓಕೆ, ಬನ್ನಿ ಇನ್ನೊಂದು ಪ್ರಶ್ನೆಯನ್ನು ನೋಡೋಣ. 1 kg ಗೋಧಿಯ ಬೆಲೆ ರು 8 ರೂಪಾಯಿ 25 ಪೈಸೆ ಆದರೆ 7 kg ಗೋಧಿಯ ಬೆಲೆ ಎಷ್ಟು ಅಂತ ಪ್ರಶ್ನೆ. ಓಕೆನಾ. ಸೊ ನೋಡಿ, ಕೆಜಿಗಳ ಒಂದು ಅನುಪಾತವನ್ನು, ಕೆಜಿಗಳ ಒಂದು ಪರಿಮಾಣವನ್ನು ಒಂದು ಕಡೆಗೆ ತಗೊಂಡ್ರೆ 1 kg ಈ ಕಡೆ ಎಷ್ಟಿದೆ, 7 kg. ಸೊ 1 kgಯ ಬೆಲೆ ಎಷ್ಟಂತೆ, 8 ರೂಪಾಯಿ 25 ಪೈಸೆ. ಹಾಗೆಯೇ 7 kg ಎಷ್ಟು ಅದನ್ನು ಕಂಡುಹಿಡಿಬೇಕು ನೀವು. ಆಗ ನೋಡಿ, ಕೊನೆಯ ಪದಗಳು, ಮೊದಲ ಮತ್ತು ಕೊನೆಯ ಪದಗಳ ಗುಣಲಬ್ಧ, ಮಧ್ಯದ ಪದಗಳ ಗುಣಲಬ್ಧವನ್ನು ಆಯ್ಕೆ ಮಾಡ್ಕೊಂಡ್ರೆ 1 ಇಂಟು ಎಕ್ಸ್ ಈಸ್ ಈಕ್ವಲ್ ಟು 7 ಇಂಟು 8.25. ಆಗ ನಿಮಗೆ 1 ಇಂಟು ಎಕ್ಸ್ ಮಾಡಿದರೆ ಎಕ್ಸ್ ಬರುತ್ತೆ, 7 ಇಂಟು 8.25 ಮಲ್ಟಿಪ್ಲೈ ಮಾಡಿ ಬರಿಬೇಕು. ಈಗ 7 5 35, 7 2 14 3 17, 8 7 56 1 57, 2 ಸಂಖ್ಯೆ ಆದಮೇಲೆ ಪಾಯಿಂಟ್ ಇಟ್ಟರೆ ಎಷ್ಟು ಬರುತ್ತೆ ನಿಮಗೆ, 57 ರೂಪಾಯಿ 75 ಪೈಸೆ ಬರುತ್ತೆ. 57.75 ರೂಗಳು ಅಂತ ನಾವು ಸುಲಭವಾಗಿ ಹೇಳ್ಬಹುದು. ಓಕೆನಾ. ಸೊ ಅನುಪಾತ ಮತ್ತು ಸಮಾನುಪಾತದ ಕಾನ್ಸೆಪ್ಟು ಜೊತೆಗೆ ಅದರಿಂದ ಪ್ರಶ್ನೆಗಳು ಹೇಗೆ ಬರ್ತವೆ, ಆ ಪ್ರಶ್ನೆಗಳನ್ನು ಹೇಗೆ ಅಟೆಂಡ್ ಮಾಡ್ಬೋದು ಅಂತಂದು ಬೇಸಿಕ್ ಕಾನ್ಸೆಪ್ಟ್ ಆಗಿ ಇಷ್ಟೋ ತನಕ ನಾನು ನಿಮ್ಮ ಜೊತೆಗೆ ಹಂಚ್ಕೊಂಡಿದ್ದೀನಿ. ಸೊ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಜೊತೆಗೆ ನಿಮ್ಮೆಲ್ಲ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ, ಹಾಗೆಯೇ ಕಮೆಂಟ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಮತ್ತೆ ನಿಮ್ಮ ಭೇಟಿ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ವೆರಿ ಮಚ್. ಬಾಯ್ ಬಾಯ್.